ಹಠಯೋಗಿ ಕಾಳಪ್ಪ ಸ್ವಾಮಿಯವರ ಮಠಕ್ಕೆ ಬಂದಿದ್ದೀವಿ. ನಮ್ಮ ಜೊತೆ ಸ್ವಾಮೀಜಿ ಇದ್ದಾರೆ. ಮಠದ ಹಿನ್ನೆಲೆಯಿಂದ ನಾವು ಸ್ವಾಮೀಜಿಯನ್ನು ಕೇಳ್ಬಿಟ್ವಿ. ಈಗ ಮಠದ ಹಿನ್ನೆಲೆಗುಳ್ಳ ಅಂತ ಪುಸ್ತಕ ಮಾತಾಡ್ತಾ ಇದ್ದಾರಂತೆ, ಅದ್ರ ಬಗ್ಗೆ ತಿಳ್ಕೊಂಡು ನಾವು. ನಮಸ್ತೆ ಸ್ವಾಮೀಜಿ. ನಮ್ಮ ಈ ಮಠದ ಶ್ರೀ ಇದ್ರ ಬಗ್ಗೆ ಈಗ ಇತಿಹಾಸವುಳ್ಳ ಅಂತ ಪುಸ್ತಕ ನೀವು ಇದು ಮಾಡಿದೆ ಅಂತ ಹೇಳ್ತಾ, ಅದು ತುಂಬಾ ಸಂತೋಷದ ವಿಷಯ. ಅದು ನಿಮ್ಮ ಬಾಯಿಂದ ನಾವು ಕೇಳ್ಬೇಕು. ನಮ್ಮ ಪಕ್ಕದಲ್ಲಿ ಚೋಳನಾಯಕನಿಗೆ ಇವರು ಸ್ವಾಮಿಗಳು ಕುಬೇರ ಸ್ವಾಮಿಗಳು ಇವತ್ತು ಅಂಜನಾದ್ರಿ ಪೂಜೆ ಮಾಡಿದ್ದಾರೆ. ಅಂಜನಾದ್ರಿ ಸಿದ್ಧಲಿಂಗ ಸ್ವಾಮಿ ಇವರು ಈಗಾಗಲೇ ಇವರು ಸಿದ್ಧಲಿಂಗೇಶ್ವರ ಸ್ವಾಮಿ ಅಂತ ಒಂದು ರಚನೆ ಮಾಡಿ ಅವರೇ ಇದರ ಬಗ್ಗೆ ಆಸಕ್ತಿ ವಹಿಸಿ ಕುಬೇರ ಸ್ವಾಮಿಯವರು ಇದರಲ್ಲಿ ಯಾಕೆ ನಾವು ಪುಸ್ತಕ ತರಬಾರದು ಜೀವನ ತಿಳಿಸ್ತೇವೆ. ಮುಂದೆ ಬರತಕ್ಕಂಥ ಪೀಳಿಗೆಗೆ ಇದೊಂದು ಆದರ್ಶವಾಗ್ತದೆ ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಹಠಯೋಗಿ ಕಾಳಪ್ಪ ಸ್ವಾಮಿಯವರ ಜೀವನ ಚರಿತ್ರೆ ಈಗಾಗಲೇ ಪುಸ್ತಕ ಬರವಣಿಗೆ ಸ್ಟಾರ್ಟ್ ಇದೆ. ಅದರ ಓಪನಿಂಗು ಕೂಡ ಮುಂದೆ ಬರತಕ್ಕಂತಹ ಗುರುಪೂರ್ಣಿಮೆ ದಿನ ಪುಸ್ತಕದ ಬಿಡುಗಡೆ ಕಾರ್ಯಕ್ರಮ ಅಂತ ಇದಕ್ಕೆಲ್ಲವೂ ಕೂಡ ಎಲ್ಲರೂ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಅದು ವಿಶೇಷವಾಗಿ ಕೃಷ್ಣಪ್ಪನವರ ಮತ ಶ್ರೀನಾಥ ಪುರುಷೋತ್ತಮ ಎಲ್ಲರೂ ಕೂಡ ಅದಕ್ಕೆ ಸಂಬಂಧಪಟ್ಟಿರತಕ್ಕಂಥ 25 ಬರೆದುಕೊಟ್ಟಿದ್ದಾರೆ. ಅದನ್ನು ಕೂಡ ಅದರಲ್ಲಿ ಸೇರಿಸಿ ಮತ್ತೊಂದು ಯಾವುದೇ ಒಂದು ಕಾರ್ಯ ಮಾಡಬೇಕಾದ್ರೂ ಗ್ರಾಮದವರು ಸಂಬಂಧಪಟ್ಟಿರತಕ್ಕಂಥ ಟ್ರಸ್ಟಿಯವರು ತುಂಬ ಇದರಿಂದ ಇದಕ್ಕೆ ಜಾಗೃತಿಯಿಂದ ಪ್ರತಿಯೊಂದು ಕಾರ್ಯವನ್ನು ನಡೆಸಿಕೊಂಡು ಪುಸ್ತಕದ ಬರವಣಿಗೆ ನಡೀತಾರೆ. ನಮ್ಮ ತಾರೆಕೆರೆ ಗ್ರಾಮದ ಸಮಸ್ತ ಎಲ್ಲ ಕುಲ ಬಾಂಧವರು ಬಂದು ತುಂಬಾ ಶ್ರದ್ಧಾ ಭಕ್ತಿಯಿಂದ ಅನನ್ಯ ಭಾವದಿಂದ ಇವತ್ತು ಸೇವೆ ಮಾಡತಕ್ಕಂಥದ್ದನ್ನು ನಡೆಸಿಕೊಂಡು ಬಂದಿದ್ದಾರೆ. ಅದೇ ರೀತಿ ಇವಾಗ ಇದರಲ್ಲಿ ಆರಾಧನೆ ಆಯಿತು, ತಾವು ಕೂಡ ಬಂದಿದ್ದೀರಾ. ನಮ್ಮ ಶ್ರೀಮಠದಲ್ಲಿ ಸೇವೆ ಮಾಡ್ತಾ ಇದ್ದೀರಲ್ಲ, ಇಲ್ಲಿ ಸೇವೆ ಮಾಡ್ತಾ ಇರೋ ನಿಮ್ಮ ಮನಸ್ಸಿಗೆ ತೃಪ್ತಿ ಇದೆಯಮ್ಮ? ಇಲ್ಲಿ ಬಂದರೆ ಸಮಾಧಾನ. ನಿಮ್ಮ ಹೆಸರಮ್ಮ? ನಿಮ್ಗೆ ಏನಿಸ್ತದಮ್ಮ ಸ್ವಾಮೀಜಿ ಇಲ್ಲಿ? ಮೊನ್ನೆ ಬಂದಿದ್ವಮ್ಮ, ತುಂಬ ಕಾರ್ಯಕ್ರಮ ಎಲ್ಲ ಅದ್ದೂರಿ ಆಗಾಯಿತು, ನಮಗೂ ಖುಷಿ ಅನಿಸ್ತು. ಇಷ್ಟೆಲ್ಲ ಅದಕ್ಕೆ ನಿಮ್ಮ ಮಠದಲ್ಲಿ ಸೇವೆ ಮಾಡೋದ್ರಿಂದ ಇದೆಲ್ಲ ಸಾಧ್ಯ ಆಗಿರೋದು. ನಿಮಗೆ ದೇವರು ಆರೋಗ್ಯ ಐಶ್ವರ್ಯ ಭಾಗ್ಯ ಎಲ್ಲನೂ ಕೊಡಲಿ. ಮತ್ತು ಸ್ವಾಮೀಜಿ ಮಠದಲ್ಲಿ 100 ಕಾಲ ಹೀಗೆ ಸೇವೆ ಮಾಡ್ಕೊಂಡ್ರಿ ಅಂತ ಬಯಸ್ತೀವಮ್ಮ. ಶಾಂತಿ ಶಾಂತಿ.